A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ದೇವರಪುರಗಿ ಪಟ್ಟಣ ಸೇರಿದಂತೆ ವಿವಿಧೆಡೆ 4.15 ಲಕ್ಷ ರೂಪಾಯಿ ಮೌಲ್ಯದ ಬೈಕ್ಗಳನ್ನು ಕದ್ದ ಹಾಗೂ ಮಲೆಯ ದೇವಸ್ಥಾನದ ದೋಚಲು ಯತ್ನಿಸಿದ 3 ಆರೋಪಿಗಳನ್ನು ಸ್ಥಳೀಯ ಪೊಲೀಸರು ಬಂಧಿಸಿದ್ದಾರೆ. ಪಟ್ಟಣದಲ್ಲಿ ಗುರುವಾರ ನಸುಕಿನ ಜಾವು ಮಡಿವಾಳ ಮಾಚಿದೇವರ ದೇವಸ್ಥಾನದ ಮುಂದೆ ಅನುಮಾನಾಸ್ಪದವಾಗಿ ಅಲಿತಾ ಇದ್ದ 3ರನ್ನ ಪೊಲೀಸರು ಠಾಣೆಗೆ ಕರೆತಂದು ವಿಚಾರಣೆಗೆ ಒಳಪಡಿಸಿದಾಗ ಪಟ್ಟಣ ಸೇರಿದಂತೆ ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಕದ್ದ 10 ಬೈಕ್ಗಳು ಹಾಗೂ ಕೆಲವು ದಿನಗಳ ಹಿಂದೆ ಮಲೆಯ ದೇವಸ್ಥಾನದಲ್ಲಿ ಕಾಣಿಕೆ ಹುಂಡಿ ಕಳ್ಳತನ ಮಾಡಲು ಯತ್ನಿಸಿದ್ದನ್ನು ಒಪ್ಪಿಕೊಂಡಿದ್ದಾರೆ. ಆರೋಪಿಗಳು ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯ ಅನಿಲ್ ಕುಮಾರ್ ಬಾಗೋಡಿ, ವೆಂಕಟೇಶ್ ನಿಡಕಿ, ಶರಣಯ್ಯ ಸ್ವಾಮಿ ಗೊಬ್ಬಿ ಎಂದು ತಿಳಿದುಬಂದಿದೆ. ತನಿಖಾ ತಂಡದ ರಚನೆಯನ್ನು ಮಾಡಲಾಯಿತು. ಪಿಎಸ್ಗಳಾದ ಬಸವರಾಜ್ ತಿಪ್ಪಾರೆಡ್ಡಿ, ಎಸ್ಬಿ ನಡುವಿನಕೇರಿ ನೇತೃತ್ವದಲ್ಲಿ ತನಿಖಾ ತಂಡವನ್ನು ರಚಿಸಿ ಕಾರ್ಯಾಚರಣೆ ಆರಂಭಿಸಿದ್ರು. ಕೊನೆಗೆ ಆರೋಪಿಗಳನ್ನು ಪತ್ತೆ ಮಾಡಿ ಪೊಲೀಸರು ಬಂಧಿಸಿದ್ದು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ತಂಡದಲ್ಲಿ ಸಿಬ್ಬಂದಿಗಳಾದ ಸಂಜು ತಳವಾರ್, ಗುರುಸಿಂಗೆ, ಬಿಎಸ್ ಮೇಡೆದಾರ್, ಎಸ್ಎಸ್ ಇನ್ನೂರು, ಎಂಎಸ್ ಮುಜಾವರ್, ಆರ್ಬಿ ಕುಂಬಾರ್, ಕೆವೈ ಕರಿಕಟ್ಟಿ, ವಿಎಚ್ ಶಾಂತಗಿರಿ, ತೌಸಿಫ್, ಜಾವಿದೇಯನ್, ವೈಬಿ ಭಜಂತ್ರಿ, ವಿಎಲ್ ಕೆಳಗಿನಮನಿ, ಎಸ್ಎಸ್ ಬಿರಾದಾರ್, ಸಂಜೀವ್ ಹೊಸಮನಿ ಪಾಲ್ಗೊಂಡಿದ್ದರು. ವರದಿ ಸೋಮಶೇಖರ್ ತಳವಾರ್, A9 ನ್ಯೂಸ್, ದೇವರಾಯಪುರಗಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.